ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಕೀ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಾವು ಹೇಳಿದಂತಹ ಪಾಸಿಂಗ್ ಪ್ಯಾಕೇಜ್ ಏನಿರ್ಬೋದು, ಅದೇ ರೀತಿ ಸ್ಕೋರಿಂಗ್ ಪ್ಯಾಕೇಜ್ ಬಹಳಷ್ಟು ಯೂಸ್ಫುಲ್ ಆಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಹೇಳಿದ್ವಿ. ಸೊ ಅದೆಲ್ಲ ರಿಪೀಟ್ ಆಗಿದೆ. ಹಾಗಾಗಿ ನಿಮ್ಗೆ ಈ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಿರ್ತೀರಾ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ MCQ ಕ್ವಶನ್ಸ್ ಇತ್ತು. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಹ್ರಸ್ವ ಸ್ವರಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಹ್ರಸ್ವ ಸ್ವರಗಳಿರುವಂತಹದ್ದು ಮಕ್ಕಳ 6 ಹಾಗಾಗಿ ಇಲ್ಲಿ 4 ಆಪ್ಷನ್ನಲ್ಲಿ ಮಕ್ಕಳ ನಮಗೆ ಕರೆಕ್ಟಾಗಿರುವ ಉತ್ತರ ಆಪ್ಷನ್ ಬಿ ನಲ್ಲಿರುವಂತಹ 6 ಸರಿಯಾಗಿರುವಂತಹ ಉತ್ತರ. ಎರಡನೇ ಪ್ರಶ್ನೆ, ಸನ್ಮಾನ ಪದದಲ್ಲಿರುವ ಸಂಧಿ. ಸೊ ಸನ್ಮಾನ, ಸನ್ ಪ್ಲಸ್ ಮಾನ, ಸನ್ಮಾನ. ಸೊ ಅಲ್ಲಿನ ಪ್ರೊನೌನ್ಸಿಯೇಷನಲ್ಲೇ ಗೊತ್ತಾಗುತ್ತೆ, ಸನ್ಮಾನ. ಸೊ ಅದು ಅನುನಾಸಿಕ ಸಂಧಿಗೆ ಬರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂತಹ ಒಂದು ಲೇಖನ ಚಿಹ್ನೆ. ಆಬ್ವಿಯಸ್ಲಿ ಅದು ವಿವರಣಾತ್ಮಕ ಚಿಹ್ನೆ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಭೂತಕಾಲದ ಸೂಚಕ ಪ್ರತ್ಯಯ. ಸೊ ಭೂತಕಾಲದ್ದು ದ ಆಗಿರ್ತದೆ, ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಆಗಿರುವಂತಹದ್ದು. ನೆಕ್ಸ್ಟ್ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಮಕ್ಕಳ. ಸೊ ಅದು ಕತ್ರಾರ್ಥ ಆಗ್ತದೆ ಮಕ್ಕಳ, ಹಾಗಾಗಿ ಕೊಟ್ಟಿರೋದ್ರಲ್ಲಿ ಕರ್ತರ್ಥ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅಂಗೈ ಪದವು ಈ ಸಮಾಸಕ್ಕೆ ಸೇರಿದೆ, ಅದು ಅಂಶಿ ಸಮಾಸಕ್ಕೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ದೃಷ್ಟಿ ತತ್ಸಮ ತದ್ಭವ, ದೃಷ್ಟಿ ದಿಟ್ಟಿ, ಅರ್ಕ ಎಕ್ಕ. ವ್ಯಾಪಾರಿ ಅನ್ವರ್ತನಾಮ, ಧರ್ಮರಾಯ ಅಂಕಿತನಾಮ. ಸಕ್ಕರೆ ಇಸವಾಸ ವಿಶ್ವಾಸ, ಗ್ರಾಂಥಿಕ ರೂಪ. ಚಲುವಿಕೆ ತದ್ದಿತಾಂತ ಭಾವನಾಮ, ಅಂಜಿಕೆ ಅನ್ನೋದು ಕೃದಂತ ಭಾವನಾಮ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಬರೀಬೇಕು. 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದ ಕವಿ ಯಾರು? ಸೊ ನಯಸೇನ. ನೆಕ್ಸ್ಟ್ 12ನೇದು, ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದಂತಹ ಹುಲಿ ವಿದ್ಯಾ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಹೇಳಿ ಯೋಚಿಸ್ತದೆ. ನೆಕ್ಸ್ಟ್ ಲಂಡನ್ನಿನ ಪೇಟೆಯಲ್ಲಿದ್ದಂತಹ ಸ್ಟೇಷನರಿ ಅಂಗಡಿಯ ಹೆಸರು ವೋಲ್ವರ್ತ್ ಅಂಗಡಿ. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಸೋದರ ಮಾವನೆಂದು ಹೇಳಿ ಸಲುಗೆ ಕೊಟ್ಟರೆ ಈ ಮುಂದಿನಂತೆ ಸೊಕ್ಕಿ ಕೆಡುವರೆಂದು ಮನದಲ್ಲೇ ಯೋಚಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯೇ ಇಲ್ಲ ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ ಹಲಗಲಿಯ ಗ್ರಾಮ ಎಲ್ಲಿದೆ? ಹಲಗಲಿಯ ಗ್ರಾಮ ಮುಧೋಳ್ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಕುಂಭಸಂಭವ ಎಂದರೆ ಯಾರು? ದ್ರೋಣನನ್ನು ಕುಂಭಸಂಭವ ಅಂತ ಹೇಳಿ ಕರೆಯಲಾಗ್ತದೆ. 17ನೇ ಪ್ರಶ್ನೆ, ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ಬೆಳೆದು ನಿಂತಿವೆ. ಬಹಳ ಈಸಿ ಇತ್ತು, ಒನ್ ವರ್ಡ್ ಆನ್ಸರ್ಸ್. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಬೇಕು. 18ನೇದು, ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಮಕ್ಕಳು. ಸೊ ನವಶಿಲಾಯುಗದ ಮಾನವನ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಯಾವಾಗ ಮಾಡ್ತಾನೋ ಆಗಲೇ ಆತನಿಗೆ ಲೆಕ್ಕ ಬಿಡುವಂಥ ಅವಶ್ಯಕತೆ ಉಂಟಾಗ್ತದೆ. ಇದೇ ಲಿಪಿಯ ಉಗಮದ ಕಾಲ ಅಂತ ಹೇಳಿ ಕರೆಯಲಾಗ್ತದೆ. ಇದಿಷ್ಟನ್ನು ನೀವು ಬರೆದ್ರೆ ಪೂರ್ತಿ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಸೊ ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸ್ತಾ ಇತ್ತು. ಇದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವ ಮೂಲಕ ಸಮಸ್ಯೆಯನ್ನು ವಿಶ್ವೇಶ್ವರಯ್ಯವರು ಬಗೆಹರಿಸ್ತಾರೆ. ಅವರು ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡ್ತಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಸಾಮ್ರಾಟರ ಅಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಸೊ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಸೊ ಪಟ್ಟಾಭಿಷೇಕ ಆಗುವಾಗ ಮಾತ್ರ ಸಾಮ್ರಾಟ ಅದರ ಮೇಲೆ ಕೂರಬೇಕಾಗ್ತದೆ. ಈ ಶಿಲೆಯನ್ನಂತ ಒಳಗೊಂಡಂಥ ಸಿಂಹಾಸನ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿರುವ ಒಂದು ಭಾಗದಲ್ಲಿದೆ. ಅದನ್ನು ಸ್ಟೋನ್ ಆಫ್ ಸ್ಕೋನ್ ಅಂತ ಹೇಳಿ ಕರೆಯಲಾಗ್ತದೆ. 3ನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ಕೊಂಡು ಬಂದಂತೆ ಕಾಣಿಸ್ತದೆ. ಸೊ ಈ ರೀತಿ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದಿದ್ರೆ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ.
ನೆಕ್ಸ್ಟ್ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸ್ತಾನೆ? ಸೊ ಸೂರ್ಯಮಿತ್ರ ಮಾವ ಎಂದು ತಿಳಿದಾಗ ವಾಯುಭೂತಿಯು ತನ್ನ ಮಾವ ಮಾಡಿದ್ದೆಲ್ಲವನ್ನ ಅಪಕಾರ ಅಂತ ಯೋಚಿಸಿ, ಏಕೆಂದರೆ ತನ್ನ ಮಾವ ನಾವು ಭಿಕ್ಷೆ ಬೇಡಿ ಬಂದಾಗ ಅನ್ನಕ್ಕೆ ಎಣ್ಣೆನಾಗಲಿ ಉಪ್ಪನ್ನಾಗಲಿ ಗಂಜಿಯನ್ನಾಗಲಿ ಕೊಡಲಿಲ್ಲ, ಕೆರೆಗೆ ಸ್ನಾನ ಮಾಡಲು ಹೋದಾಗ ತಲೆಗೆ ಎಣ್ಣೆಯನ್ನೂ ಸಹ ನೀಡಲಿಲ್ಲ, ತಾನು ಮಾತ್ರ ದಿನ ಶ್ರೇಷ್ಠವಾದ ಆಹಾರವನ್ನು ಹಲವಾರು ನೆಂಟರುಗಳ ಜೊತೆ ಆಳುಗಳ ಜೊತೆ ಸೇವಿಸುತ್ತಿದ್ದನು. ಹಬ್ಬದ ದಿನಗಳಲ್ಲೂ ಸಹ ನಮಗೆ ಏನನ್ನು ತಿನ್ನಲು ಕೊಡಲಿಲ್ಲ, ಪಂಚಮಹಾಪಾತಕ ಅಂತ ಹೇಳಿ ಬೈದ್ಕೊಂಡು ಪ್ರತಿಕ್ರಿಯಿಸ್ತಾರೆ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಅರಸಿದೆ? ಯುಗ ಯುಗಗಳ ಹಣೆ ಬರಹವನ್ನು ಅಳಸಿ ಹಾಕಿ ಮನ್ವಂತರಗಳ ಅಂದರೆ ಹೊಸ ಪರಿವರ್ತನೆಯ ಭಾಗ್ಯವನ್ನು ತೆರೆದಿಡುತ್ತಾ ತನ್ನ ರೆಕ್ಕೆಯನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳನ್ನು ಅರಸುತ್ತಾ ಕಾಲವೆಂಬ ಹಕ್ಕಿ ಹಾರುತ್ತಿದೆ ಎಂದು ದ.ರಾ ಬೇಂದ್ರೆ ತಿಳಿಸಿದ್ದಾರೆ. ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರು ಆಯುಧಗಳನ್ನು ಕೇಳಲು ಬಂದಂತಹ ಗುಮಾಸ್ತನ ಕೆನ್ನೆಗೆ ಹೊಡೆದು ಸಿಪಾಯಿಗಳನ್ನು ನೆಲಕ್ಕೆ ಬೀಳಿಸ್ತಾರೆ. ಈ ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಬಹಳ ಕೋಪಗೊಂಡಂತಹ ಸಾಹೇಬನು ಹಲಗಲಿಯ ಮೇಲೆ ದಾಳಿ ಮಾಡುವಂತೆ ತನ್ನ ಅಶ್ವದಳಗಳ ಸೈನಿಕರಿಗೆ ಆದೇಶವನ್ನು ಮಾಡ್ತಾನೆ. ಆಗ ಅವರು ಊರಿನೊಳಗಡೆ ಬೇಡರ ಗುಂಡಿನ ಮಳೆಗರೆಯುತ್ತಾರೆ. ಬಂದವರು ಬೇಡರ ದಾಳಿಗೆ ತುತ್ತಾಗಿ ಗಾಯಗೊಂಡು ದಂಗಾಗಿ ಹಿಮ್ಮೆಟ್ಟುತ್ತಾರೆ. ಆಗ ಸಾಹೇಬ ತನ್ನ ಮೇಲಾಧಿಕಾರಿಗೆ ಕಾಗದಗಳನ್ನು ಬರೆದು ದಂಡನ್ನು ಕಳಿಸುವಂತೆ ಕೋರಿ ಹಲಗಲಿಗೆ ದಂಡು ಬಂದಿತು. ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು? ಏಕೆಂದರೆ ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿರ್ತಾರೆ, ಆದರೆ 12 ವರ್ಷದ ಬಾಲಕನಾದ ಭಗತ್ ಸಿಂಗ್ ಮನೆಗೆ ಬಂದಿರೋದಿಲ್ಲ. ಆಗ ಅವನ ತಂದೆ ತಾಯಿಯರಿಗೆ, ಕುಟುಂಬದವರಿಗೆ, ಇತರ ಸದಸ್ಯರಿಗೆ ಬಹಳ ಆತಂಕವಾಗ್ತದೆ. ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನನ್ನು ಕಂಡು ಅವನ ತಂಗಿ ಸಂತೋಷದಿಂದ ವಿರಾಜಿ ಎಂದು ಕೂಗ್ತಾಳೆ. ಕತ್ತಲಾದರೂ ಮಗ ಮನೆಗೆ ಬರದೇ ಇದ್ದುದರಿಂದ ಆತಂಕಗೊಂಡಿದ್ದ ತಾಯಿಗೆ ಮಗನನ್ನು ಕಂಡು ಸಂತೋಷವಾಗ್ತದೆ. ಓಡಿ ಬಂದು ಮಗನನ್ನು ಅಪ್ಪಿಕೊಂಡು ಅಳ್ತಾಳೆ. ನೆಕ್ಸ್ಟ್, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ನೆಕ್ಸ್ಟ್, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಯಪಡಿಸಲು ಕೇಳಿದ್ದಾರೆ ಮಕ್ಕಳ. ಸೊ ಅಜ್ಞಾನಿಗಳ ಸಂಘವನ್ನು ಮಾಡಿದರೆ ಕಲ್ಲನ್ನು ಕೊಯ್ದು ಬೆಂಕಿಯನ್ನು ಹೊತ್ತಿಸಿಕೊಂಡಂತೆ, ಅಂದರೆ ಆ ಬೆಂಕಿ ಎಲ್ಲವನ್ನ ಸುಟ್ಟು ಭಸ್ಮ ಮಾಡ್ತದೆ. ಹಾಗೆಯೇ ಅಜ್ಞಾನಿಗಳ ಸಂಘ ಸರ್ವನಾಶಕ್ಕೆ ಕಾರಣವಾಗ್ತದೆ. ಅದೇ ಬಲ್ಲವರ ಸಂಘವನ್ನು ಮಾಡಿದರೆ ಅದು ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಸುಲಭ. ಹಾಗೆಯೇ ಎಲ್ಲವನ್ನ ಬಲ್ಲಂತಹ ಶರಣರ ಸಂಗಮವನ್ನು ಮಾಡಿದರೆ ಅದು ಕರ್ಪೂರದ ಗಿರಿಗೆ ಬೆಂಕಿ ತಾಗಿದ್ದಂತೆ. ಕರ್ಪೂರದ ಬೆಟ್ಟಕ್ಕೆ ಬೆಂಕಿ ತಾಗಿದರೆ ಹೇಗೆ ಅಲ್ಲಿ ಏನೂ ಉಳಿಯುವುದಿಲ್ಲವೋ ಹಾಗೆ ಶರಣರ ಸಂಘ ನಮ್ಮಲ್ಲಿನ ಶೂನ್ಯ ಸಂಪಾದನೆಗೆ ದಾರಿಯಾಗ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಸೊ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ, ನೀರಿಲ್ಲದ ಮೀಹ, ತಲೆ ನೆರೆಯದ, ಮೈ ಸುಕ್ಕುಗಟ್ಟದೆ ಮೂಡುವಂತಹ ಮುಪ್ಪು, ಬೊಜ್ಜು ಬೆಳೆಯದೆ ಬರುವಂತಹ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗದ ಭರಿಸದಂತಹ ಜಾಗರಣೆ, ಇವೆಲ್ಲ ಗುರುಪದೇಶದ ಗುಣಗಳು. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಿಂದ ಮತ್ತು ನಿಮ್ಮ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸಿಂದಲೇ ಬಂದಿದೆ. ಸೊ ಎಲ್ಲವನ್ನು ಅಟೆಂಡ್ ಮಾಡಿರ್ತೀರ. ನೆಕ್ಸ್ಟ್, ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ, ಸಾರಾ ಅಬೂಬಕರ್, ಅದೇ ರೀತಿ ಪಂಪ ಅವರ ಬಗ್ಗೆ ಕೇಳಿದ್ದಾರೆ ನೋಡಿ. ಇದೇ ರೀತಿ ನೀವು ಪೂರ್ತಿಯಾಗಿ ವಾಕ್ಯ ರೂಪದಲ್ಲಿ ಬರೆದಿದ್ರೆ 6 ಅಂಕಗಳು ನಿಮಗಿಲ್ಲಿಂದ ಸಿಗ್ತದೆ. ತದನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಲೈನ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದು ಷಟ್ಪದಿಗೆ ಬಂದಿರ್ತದೆ. ಗುರು ಲಘುವನ್ನು ಹಾಕ್ತಾ ಹೋಗಿ ಮಕ್ಕಳ, ಲಘು ಗುರು ಹಾಕ್ತಾ ಹೋದರೆ ನಮಗಲ್ಲಿ 3-4 ಮಾತ್ರೆಗಳ ಗಣ ಸಿಗ್ತಾ ಇದೆ. 3-4 ಸಿಗ್ತಾ ಇರೋದ್ರಿಂದ ಅದು ಭಾಮಿನಿ ಷಟ್ಪದಿ ಆಗಿದೆ. ಹಾಗಾಗಿ ಭಾಮಿನಿ ಷಟ್ಪದಿ ಬರೆದು ಈ ರೀತಿ ಬರೆದ್ರೆ ನಿಮಗೆ ಕಂಪ್ಲೀಟ್ 3 ಅಂಕ ಕಾಣ್ತಾ ಇದೆ. ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ರೀತಿ ಬರೆದಿದ್ರೆ 3 ಅಂಕ. ನೆಕ್ಸ್ಟು 7ನೇ ಮೇನು ಅಲಂಕಾರವನ್ನು ಬರೆದು ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಸೊ ಇಲ್ಲಿ ನೀಚರಿಗೆ ಮಾಡಿರುವ ಉಪಕಾರವನ್ನು ಹಾವಿಗೆ ಹಾಲೆರೆಯೋದಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ಉಪಮಾಲಂಕಾರ, ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಈ ರೀತಿ ಕರೆಕ್ಟಾಗಿ ನೀವು ಬರೆದು ಸಮನ್ವಯವನ್ನು ಬರೆದು ಲಕ್ಷಣವನ್ನು ಬರೆದ್ರೆ ನಿಮಗೆ 3 ಅಂಕಗಳು ಈ ಮೇನಲ್ಲಿ ಸಿಗ್ತದೆ ಮಕ್ಕಳ. ನೆಕ್ಸ್ಟು 8ನೇ ಮೇನು ಕೆಳಗಿನ ಯಾವುದಾದರೂ ಒಂದು ಗಾದೆಯ ಮಹತ್ವದೊಂದಿಗೆ ವಿವರಿಸಿ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ನಿಮಗೆ ಬರೆಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಂಟ್ರೊಡಕ್ಷನ್ ನಾನು ಹೇಳ್ಕೊಟ್ಟಷ್ಟು ಬರೆದಿದ್ರು ಸಾಕು. ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳು,
ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ವೇದಗಳಿಗೆ ಸಮಾನ ಎಂಬ ಮಾತಿದೆ. ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದು. ಅಂತಹ ಗಾದೆಗಳಲ್ಲಿ ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂತ ಹೇಳಿ ಬರೆದು ಆ ಗಾದೆಯ ಬಗ್ಗೆ ನೀವು ಒಂದು ಉದಾಹರಣೆಗಳನ್ನು ಕೊಟ್ಟು ನೀವು ಬರೆದ್ರೆ ಅಂಕ ಸಿಗುತ್ತೆ. ಅದಕ್ಕೆ ಆಪ್ಷನ್ ಕೊಟ್ಟು ಮಾತೆ ಮುತ್ತು, ಮಾತೆ ಮೃತ್ಯು ಕೇಳಿದ್ದಾರೆ. ಸೊ ಇದು ಸಹ ಈಸಿಯಾಗಿದೆ, ಬರೆದಿರ್ತೀರ. ನೆಕ್ಸ್ಟ್ 18 ಅಂಕಗಳು ಮಕ್ಕಳು ನಿಮಗೆ ಸಂದರ್ಭ ಸ್ವಾರಸ್ಯಕ್ಕೆ. 9ನೇ ಮೀನು. 33ನೇ ಪ್ರಶ್ನೆ, ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ. ಸೊ ಇದನ್ನು AN ಮೂರ್ತಿರಾವ್ ಅವರು ಬರೆದಿರುವಂತಹ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಹುಲಿಗೆ ಶಾನುಭೋಗರನ್ನು ಬೆನ್ನ ಹಿಂದಿನಿಂದಲೇ ತಿಂದು ಬಿಡುತ್ತದೆ ಎಂಬ ಗೊಂದಲ ಉಂಟಾಗ್ತದೆ. ಆ ಗೊಂದಲದ ಕ್ಷಣ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಕಾರಣ ಅದು ಸ್ವದಂಶದಲ್ಲಿ ಜನಿಸಿದಂತಹ ಹುಲಿ. ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ ಎಂದು ಆ ಪುಣ್ಯಕೋಟಿ ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೆ ಅದು ಹುಲಿಯ ಪುಣ್ಯಕೋಟೆಯನ್ನು ತಿನ್ನಲಲ್ಲದೆ ಪ್ರಾಣವನ್ನು ಬಿಡ್ತದೆ. ಸೊ ಆ ಒಂದು ನೆನೆಸ್ಕೊಂಡಂಥ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಮಕ್ಕಳು. ನೆಕ್ಸ್ಟು ಸ್ವಾರಸ್ಯ. ನೆಕ್ಸ್ಟು ಶಿಕ್ಷಣಕ್ಕಾಗಿಯೇ ಶಿಕ್ಷಣವಿರಬೇಕು. ಇದನ್ನು DS ಜಯಪ್ಪಗೌಡ ಅವರು ರಚಿಸಿರುವ ಸರ್ ಎಂ ದಿವಾನ್ ವಿಶ್ವೇಶ್ವರಯ್ಯ ಅವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಲಾಗಿದೆ. ಸೊ ಇದು ಸಂದರ್ಭ ಮತ್ತು ಸ್ವಾರಸ್ಯ. ಇದಿಷ್ಟು ಬರೆದಿದ್ರೆ, ಇದೇ ಥರ ಬರೆದಿದ್ರೆ 3 ಅಂಕ ನಿಮಗೆ ಸಿಕ್ಕಿರುತ್ತೆ ಮಕ್ಕಳ. ನೆಕ್ಸ್ಟ್ 35ನೇ ಪ್ರಶ್ನೆ, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರಾ. ಸೊ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಲೇಖನ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಂದಿದೆ? ಸೊ ಗ್ರಾಮದ ಜನರೆಲ್ಲ ಸೇರಿ ಮನೆ ಮಂಚಮ್ಮನಿಗೆ ದೇವಸ್ಥಾನವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಒಬ್ಬರ ಮೈ ಮೇಲೆ ಆವಾಹಿಸಿಕೊಂಡು ಈ ಒಂದು ವಾಕ್ಯ ಮೇಲಿನ ವಾಕ್ಯವನ್ನು ಹೇಳಲಾಗ್ತದೆ. ಸೊ ಇದರ ಸ್ವಾರಸ್ಯ. ನೆಕ್ಸ್ಟ್ ಮಂಡಲ ಗಿಂಡಲಗಳ ಗಡ ಮುಕ್ಕಿ. ಸೊ ಇದನ್ನು ದ.ರಾ ಬೇಂದ್ರೆ ಅವರ ಗರಿ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ರ ಪದ್ಯ ಭಾಗದಲ್ಲಿ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಇದು ಸಹ ಸಂದರ್ಭ ಸ್ವಾರಸ್ಯ ಈಸಿ ಇತ್ತು. ನೆಕ್ಸ್ಟ್ ನೆಲಕ್ಕಿರುವೆನೆಂದು ಬಗೆದಿರೋ ಛಲಕ್ಕಿರುವೆಂ. ಸೊ ಈ ವಾಕ್ಯವನ್ನು ರನ್ನ ಕವಿಯವರು ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭವನ್ನು ಬರೀರಿ. ಸ್ವಾರಸ್ಯ. ದುರ್ಯೋಧನನ ಸ್ವಭಾವಕ್ಕೆ ತಕ್ಕುದಾದ ಛಲದ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿವೆ. ನೆಕ್ಸ್ಟ್ 38ನೆಯ ಪ್ರಶ್ನೆ, ಬೇರೆ ಬಣ್ಣವನ್ನೇ ಕಾಣಿ. ಸೊ ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ತಿಯಾಗಿ 3 ಅಂಕಗಳು ಪ್ರತಿ ಪ್ರಶ್ನೆಯಿಂದಲೂ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ನಿಮಗೆ 10ನೇ ಮೇನಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಕಲುಷಿತವಾದಿ ನದಿ ಜಲಗಳಿಗೆ ಅಥವಾ ಮತಗಳೆಲ್ಲವೂ ಪಥಗಳೆನ್ನುವ. ಸೊ ಈ ಪದ್ಯ ಬಹಳ ಈಸಿ ಇತ್ತು, ಅದನ್ನೇ ಸಹ ಈಗಲೂ ಸಹ ರಿಪೀಟ್ ಮಾಡಿ ಕೊಟ್ಟಿದ್ದಾರೆ, ಬರೆದಿರ್ತೀರ. ನೆಕ್ಸ್ಟು ಪದ್ಯವನ್ನು ಓದಿಕೊಂಡು ಮೌಲ್ಯವನ್ನು ಬರಿಬೇಕಾಗ್ತದೆ ಮಕ್ಕಳ. ಇಲ್ಲಿ ನಮಗೆ ವೀರಲವದಿಂದ ಕೇಳಿದರೆ ಎತ್ತಣ ತುರಂಗವಿದೋ ಪೊಕ್ಕ ಪೊದಾಟಂ, ಅಲ್ಲಿಂದ ಹಿಡಿದು ನಮಗೆ ಲವನೊದಿಕೊಳ್ಳು ತಿರ್ದನು. ಸೊ ಇದು ವೀರಲವದಿಂದ ಆಯ್ಕೆ ಆಗಿರುವಂಥದ್ದು. ಆಯ್ಕೆಯನ್ನು ಬರೆದು ಸಾರಾಂಶ ಮತ್ತು ಮೌಲ್ಯವನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ. ಲವನಲ್ಲಿರುವಂತಹ ಸಹಜವಾದ ಕ್ಷಾತ್ರ ಗುಣ ಮತ್ತು ಕಷ್ಟ ಸವಾಲುಗಳು ಎದುರಾದಾಗ ಯೋಚಿಸುತ್ತಾ ಕೂರದೆ ಧೈರ್ಯದಿಂದ ಅದನ್ನು ಎದುರಿಸುವುದರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟು 7-8 ವಾಕ್ಯದಲ್ಲಿ ಬಂದರೆ ಶಬರಿಯಿಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೀತೆಯನ್ನು ಅರಸುತ್ತಾ ಶಬರಿಯ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಸೊ ಇದು ಸಹ ಈಸಿ ಇದೆ. ಅಥವಾ ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ ಡಿಸ್ಪ್ಲೇ ಮೇಲೆ ಬಂದಿದೆಯಲ್ಲ, ಇದಿಷ್ಟು ಆನ್ಸರ್ ಬರೆದಿದ್ರೆ ಸಾಕು. ನೆಕ್ಸ್ಟ್ ಪಾಂಡವರು ಸೋದರನೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದಂತಹ ಭಾವನೆಗಳನ್ನು ಬರೆಯಿರಿ. ಅಥವಾ ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನು ದುರ್ಯೋಧನನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಸೊ 2 ಪ್ರಶ್ನೆಗಳು ಸಹ ಈಸಿ ಇತ್ತು. ನೆಕ್ಸ್ಟ್ ನಿಮಗೆ ಗದ್ಯ ಭಾಗ ಓದಿಕೊಂಡು ಆನ್ಸರನ್ನು ಬರೀಬೇಕಾಗ್ತದೆ ಮಕ್ಕಳ. ಅದರಲ್ಲಿ ಅದಕ್ಕೆ ಯಶಸ್ವಿ ನಾಯಕನಾಗಿರುವುದು ಹೇಗೆ ನೋಡಿ, ಅಲ್ಲೇ ಆನ್ಸರ್ ಇದೆ ಮಕ್ಕಳ. ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳು. ಸೊ ಹಾಗಾಗಿ 4 ಅಂಕ ಸಿಕ್ಬಿಡುತ್ತೆ. ನೆಕ್ಸ್ಟ್ ನಿಮಗೆ ಪತ್ರಲೇಖನ ಇದೆ ಮಕ್ಕಳ. ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಪಾರ್ಥ ಅಂತ ತಿಳಿದುಕೊಂಡು ವಸ್ತು ಸಂಗ್ರಹಾಲಯದ ವೀಕ್ಷಣೆಗಾಗಿ ವ್ಯವಸ್ಥಾಪಕರಿಗೆ ಪತ್ರ, ಸ್ಥಳ
ಇವರಿಂದ ಇವರಿಗೆ ಈ ರೀತಿ ಬರೆದು ತದನಂತರ ಮಾನ್ಯರ ವಿಷಯ ವಸ್ತು ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ಅಂತ ಹಾಕಿ ಮ್ಯಾಟರ್ ಅದೇನಿರ್ತದೆ ಅದನ್ನು ಬರೆದು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಇದಿಷ್ಟು ಬರೆದು ಹೊರವಿಳಾಸ ಬರೀಲೇಬೇಕು ಮಕ್ಕಳು. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕ ಸಿಗುತ್ತೆ. ಅದೇ ರೀತಿ ಇನ್ನೊಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೀವು ನಿಮ್ಮ ಗೆಳತಿಗೆ ಪತ್ರವನ್ನು ಬರೀಬೇಕು. ನಿಮ್ಮನ್ನು ಅನನ್ಯ ಅಂತ ತೆಗೆದುಕೊಂಡು ಸರ್ಕಾರಿ ಶಾಲೆ ಮೈಸೂರು ಅಂತೇಳಿ ತೆಗೆದುಕೊಂಡು ಲೆಟ್ರನ್ನು ಬರೀಬೇಕು. ಸೊ ಅವರೇನು ರೀಸನನ್ನು ಕೊಟ್ಟಿದ್ದಾರೆ ಅದೇ ರೀಸನ್ ಶಾಲೆ ಕನ್ನಡ ಸಂಘದಿಂದ ಆಯೋಜಿಸಿದ ಭಾವಗೀತೆಗಳ ಗಾಯನ ಸ್ಪರ್ಧೆ ಕುರಿತು ಅದ್ರ ಬಗ್ಗೆ ನೀವು ಲೆಟರನ್ನು ಬರೀಬೇಕಾಗ್ತದೆ ಮಕ್ಕಳು. ಈ ರೀತಿ ಬರೆದಿದ್ರೆ ನಿಮಗೆ ಪೂರ್ತಿ ಅಂಕ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ ಬಂದರೆ ಪ್ರಬಂಧ ಇತ್ತು, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಶಾಲೆಯಲ್ಲಿ ವಿವಿಧ ಸಂಘಗಳ ಚಟುವಟಿಕೆ. ಸೊ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಈ ರೀತಿ ನೀವು ಕರೆಕ್ಟಾಗಿ ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಕ್ಕಳ. ಇದರ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಬರ್ತಿದ್ದೀರಾ ಅಂತ ಹೇಳಿ ನಿಮಗೊಂದು ಐಡಿಯಾ ಬರೆದಿದ್ರೆ ನೆಕ್ಸ್ಟ್ ಕಮಿಂಗ್ ನಿಮ್ಮ ಪ್ರಿಪರೇಟರಿ 3 ಮತ್ತು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.